ಸಿದ್ದರಾಮ ಬೆಳಗಾವಿಯ ಕಾಂಗ್ರೆಸ್ ಸಮಾವೇಶದಲ್ಲಿ ಬಿಜೆಪಿ ಪ್ರೊಟೆಸ್ಟ್ ಮಾಡ್ತಾ ಇದ್ರು. ಕಪ್ಪು ಪಟ್ಟಿ ಧರಿಸಿ ಸಿದ್ದು ವಿರುದ್ಧ ಕೇಸರಿ ಪಡೆಯ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಸಿದ್ದರಾಮಯ್ಯ ಕೊಟ್ಟಂತ ಹೇಳಿಕೆ ಮೊದಲಿಗೆ ಹೇಳ್ತಾರೆ ಯುದ್ಧದ ಅವಶ್ಯಕತೆ ಇಲ್ಲ ಅಂದಿದ್ರು. ಅದಾದ ಬಳಿಕ ಯುದ್ಧ ಮಾಡಿದ್ರೆ ಸಪೋರ್ಟ್ ಮಾಡೋಣ, ಬೆಂಬಲ ಕೊಡ್ತೇವೆ ಅಂತ ಹೇಳಿದ್ರು. ನಾನು ಆ ರೀತಿ ಹೇಳಿದ್ದಲ್ಲ ಅಂತ ಹೇಳಿ ಮತ್ತೆ ಯೂಟರ್ನ್ ಹೊಡೆದಿದ್ರು. ಆ ಹೇಳಿಕೆಯನ್ನ ವಿರೋಧಿಸಿ ಇವತ್ತು ಬಿಜೆಪಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಸಮಾವೇಶದಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ರು. ಕಪ್ಪು ಪಟ್ಟಿ ಧರಿಸಿ ಸಿದ್ದು ವಿರುದ್ಧ ಕೇಸರಿ ಪಡೆ ಪ್ರತಿಭಟನೆ ಮಾಡ್ತಾ ಇರುವಂಥ ಸಂದರ್ಭದಲ್ಲೇ ಈ ರೀತಿಯಾದಂಥ ಘಟನೆ ಆಗಿತ್ತು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಮೈಲಾರಿ ಪುಟಾತ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಬೆಳಗಾವಿಯಿಂದ. ಮೈಲಾರಿ, ಗಮನಿಸ್ತಾ ಇದೀವಿ, ಒಂದ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆರ್ಭಟ, ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಆಕ್ರೋಶ ವೇದಿಕೆಯ ಮೇಲೆ. ಈಗ ಸದ್ಯಕ್ಕೆ ಯಾವ ರೀತಿಯ ಪರಿಸ್ಥಿತಿ ಇದೆ? ಈ ರೀತಿ ಬೆಳವಣಿಗೆ ಆದ ಮೇಲೆ ಸಿಎಂ ಆಗಲಿ ಮಿನಿಸ್ಟರ್ ಆಗಲಿ ಏನಾದರೂ ನಡೆದಂತಹ ಘಟನೆಯ ಬಗ್ಗೆ, ನಡೆದುಕೊಂಡ ರೀತಿಯ ಬಗ್ಗೆ ಸ್ಪಷ್ಟನೆ ಸಮರ್ಥನೆ ಏನಾದರೂ ಕೊಟ್ರ ಹೇಗೆ? ಬೆಳಗಾವಿಯಲ್ಲಿ ಇವತ್ತು ಕಾಂಗ್ರೆಸ್ನವರು ಬಿಜೆಪಿ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದ್ರು, ಪ್ರತಿಭಟನಾ ಸಮಾವೇಶವನ್ನ ಮಾಡಿದ್ರು. ಬೆಲೆ ಏರಿಕೆ ವಿರುದ್ಧ ಸಮಾವೇಶವನ್ನ ಇವತ್ತು ಕೈಗೊಂಡಿದ್ರು. ಈ ಒಂದು ಸಮಾವೇಶದಲ್ಲಿ ಸುಮಾರು 5 ಜನ ಬಿಜೆಪಿಯ ಕಾರ್ಯಕರ್ತರು, ಮಹಿಳಾ ಕಾರ್ಯಕರ್ತರು ಕಪ್ಪು ಬಟ್ಟಿ ಕೈಗೆ ಕಟ್ಟಿಕೊಂಡು ಪ್ರದರ್ಶನವನ್ನ ಮಾಡಿದ್ರು. ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗಿದ್ರು. ಜೊತೆಗೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೂಡ ಧಿಕ್ಕಾರವನ್ನ ಕೂಗಿದ್ರು. ಈ ವೇಳೆ ಆ ಸಮಾವೇಶದಲ್ಲಿ ಕೆಲವೊಂದಿಷ್ಟು ಕಾಲ ಹೈಡ್ರಾಮಾ ಕೂಡ ಸೃಷ್ಟಿಯಾಯಿತು. ಈ ವೇಳೆ ಸ್ಥಳದಲ್ಲಿ ಇದ್ದಂತಹ ಪೊಲೀಸರು ಅವರನ್ನ ವಶಕ್ಕೆ ಪಡೆದುಕೊಳ್ಳುವ ಕೆಲಸವನ್ನ ಮಾಡಿದ್ರು. ಜೊತೆಗೆ ಏನು ಕರೆದುಕೊಂಡು ಹೋಗ್ತಿದ್ದಂಥ ಪೊಲೀಸ್ ಜೀಪ್ಗೆ ಮುತ್ತಿಗೆ ಹಾಕುವಂಥ ಕೆಲಸ ಕೂಡ ಆಗ ನಡೆಯಿತು. ಜೊತೆಗೆ ಮತ್ತು ಮಹಿಳಾ ಕಾರ್ಯಕರ್ತರು, ಕಾಂಗ್ರೆಸ್ನ ಮಹಿಳಾ ಕಾರ್ಯಕರ್ತರು ಪ್ರತಿಯಾಗಿ ಸಮಾವೇಶಕ್ಕೆ ನುಗ್ಗೋದಕ್ಕೆ ಯತ್ನವನ್ನ ಮಾಡಿದ್ರು. ಈ ವೇಳೆ ಒಂದು ಲಘು ಲಾಠಿ ಪ್ರಹಾರ ಕೂಡ ಆಗತ್ತೆ ಮತ್ತು ಸದ್ಯಕ್ಕೆ ಪರಿಸ್ಥಿತಿ ಶಾಂತ ಕೂಡ ಆಗಿರುವಂಥದ್ದು. ಈಗಾಗಲೇ 5 ಬಿಜೆಪಿಯ ಮಹಿಳಾ ಕಾರ್ಯಕರ್ತರನ್ನ ವಶಕ್ಕೆ ಪಡೆದುಕೊಳ್ಳುವ ಕೆಲಸ ಕೂಡ ಆಗಿದೆ ಮತ್ತು ಅವರನ್ನು ಬಂಧನ ಮಾಡಬೇಕು, ಅವರ ವಿರುದ್ಧ ಕೇಸ್ ಕೂಡ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿಭಟನೆ ಕೂಡ ಆಗ್ತಿರುವಂಥದ್ದು. ಇದರಲ್ಲಿ ಪ್ರಮುಖವಾಗಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಈ ಒಂದು ಘಟನೆ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಮತ್ತು ಪ್ರತಿಜ್ಞೆಯನ್ನ ಕೂಡ ಮಾಡಿರುವಂಥದ್ದು. ರಾಜ್ಯದಲ್ಲಿ ಒಂದೇ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ನಾವು ಬಿಡೋದಿಲ್ಲ ಅನ್ನೋ ಒಂದು ಸಂದೇಶವನ್ನ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಈಗ ಕೊಟ್ಟಿರುವಂಥದ್ದು. ಈ ರೀತಿ ಮುಂದುವರಿಸಿದ್ರೆ ಹುಷಾರ್ ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಬಿಜೆಪಿಯ ಕಾರ್ಯಕರ್ತರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅದೇ ರೀತಿಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಈಗ ಏನು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಏನು ಮುಸುಕುದಾರಾಗಿ ಬಂದು ಪ್ರತಿಭಟನೆ ಮಾಡೋದು ಎಷ್ಟು ಸರಿ, ಕೈಗೆ ಕಪ್ಪು ಬಟ್ಟೆ ಕಟ್ಕೊಂಡು ಮಾಡೋದು ಎಷ್ಟು ಸರಿ, ನಮಗೂ ಕೂಡ ಶಕ್ತಿ ಇದೆ, ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಇದೆ, ನಾವು ಕೂಡ ಹೇಗೆ ಬೇಕಾದರೂ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಎಲ್ಲ ವಿಚಾರಗಳನ್ನು ಗಮನಿಸುವುದಾದರೆ ಕಳೆದ 2-3 ದಿನಗಳ ಹಿಂದಷ್ಟೇ ಸಿಎಂ ಸಿದ್ದರಾಮಯ್ಯನವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ನಾವು ಪಾಕಿಸ್ತಾನದ ಜೊತೆಗೆ ಯುದ್ಧದ ಅನಿವಾರ್ಯತೆ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ಆದರೆ ಇಲ್ಲಿ ಪೊಲೀಸರು ಒಳಗಡೆ ಬಂದಂತಹ ಸಂದರ್ಭದಲ್ಲಿ ಏನು ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗೆ ಕೈ ಎತ್ತುವ ಕೆಲಸವನ್ನು ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ತಾಳ್ಮೆ ಕಳೆದುಕೊಳ್ಳುವ ಕೆಲಸವನ್ನು ಮಾಡಿದ್ದಾರೆ. ಈ ಒಂದು ನಡಿಗೆ ಈಗ ಸದ್ಯ ಎಲ್ಲೆಡೆ ಕೂಡ ಆಕ್ರೋಶ ಕೂಡ ವ್ಯಕ್ತ ಆಗ್ತಿದೆ ಮತ್ತು ಪ್ರಮುಖವಾಗಿ ಇಲ್ಲಿ ಈ ರೀತಿ ಆದರೆ ದೇಶದಲ್ಲಿ ಅಂದರೆ ಪಹಲ್ಗಾಮ್ನಲ್ಲಿ ಸುಮಾರು 28 ಜನ ಅಮಾಯಕರು ಬಲಿಯಾಗಿದ್ದರೆ ಅಲ್ಲಿ ಯುದ್ಧದ ಅನಿವಾರ್ಯತೆ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಡ್ತಾರೆ. ಇಲ್ಲಿ ಯಾಕೆ ಇಲ್ಲ ಮತ್ತು ಇಲ್ಲಿ ಯಾಕೆ ಅಧಿಕಾರಿಗಳ ವಿರುದ್ಧ ಈ ರೀತಿಯಾಗಿ ದರ್ಪವನ್ನು ತೋರ್ತಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಸದ್ಯ ಈಗ ಬಿಜೆಪಿಯ ಮಹಿಳಾ ಕಾರ್ಯಕರ್ತರಿದ್ದಾರೆ ಅವರ ವಿರುದ್ಧ ಪ್ರಕರಣ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯ ಉದ್ಯಮಬಾಗ್ ಪೊಲೀಸ್ ಠಾಣೆಯಲ್ಲಿ ಕೂಡ ಈಗ ಪ್ರತಿಭಟನೆಯನ್ನು ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ತಿರುವಂಥದ್ದು. ಶ್ರೀಪಾದ್, ಮೈಲಾರಿ, ನೋಡಿ, ಸಿದ್ದರಾಮಯ್ಯನವರದ್ದು ಇದು ಒಂದು ರೀತಿಯಲ್ಲಿ ಮಿಸ್ಟೇಕ್ ಮೇಲೆ ಮಿಸ್ಟೇಕ್ ಅಂತ ಕಾಣ್ತಾ ಇದೆ. ಒಂದು, ಅವ್ರು ಕೊಟ್ಟಂತಹ ಸ್ಟೇಟ್ಮೆಂಟು
ಅದು ರಾಜಕೀಯವಾಗಿ ಯಾವ ರೀತಿ ಪರಿಣಾಮ ಬೀರುತ್ತೆ, ಈಗ ಅದಕ್ಕೆ ತಕ್ಕನಾಗಿ ಪ್ರತಿಭಟನೆ ಆಗ್ತಾ ಇತ್ತು, ಈಗ ಇವರ ವರ್ತನೆ ಇದು ಯಾವ ರೀತಿಯಾಗಿ ರಾಜಕೀಯವಾಗಿ ಪರಿಣಾಮವನ್ನು ಬೀರಬಹುದು, ಇಂಪ್ಯಾಕ್ಟ್ ಆಗಬಹುದು, ಅಲ್ಲಿ ಪ್ರಮುಖವಾಗಿ ಬೆಳಗಾವಿ ಸ್ಥಳೀಯವಾಗಿ ಏನಾಗ್ಬೋದು? ಖಂಡಿತ ನಿಕೇಶ್, ಇಲ್ಲಿ ಪ್ರಮುಖವಾಗಿ ಗಮನಿಸೋದಾದರೆ ಸದ್ಯಕ್ಕೆ ಪರಿಸ್ಥಿತಿ ಶಾಂತ ಆಗಿರುವಂಥದ್ದು, ಸದ್ಯಕ್ಕೆ ಪ್ರತಿಭಟನೆ ಕೂಡ ಏನು ಕೈ ಬಿಟ್ಟಿರುವಂಥದ್ದು, ಏನು ವಶಕ್ಕೆ ಪಡೆದುಕೊಂಡಿದ್ದಾರೆ BJPಯ ಮಹಿಳಾ ಕಾರ್ಯಕರ್ತರನ್ನ ಏನು ವಶಕ್ಕೆ ಪಡೆದುಕೊಂಡಿದ್ದಾರೆ ಅವರ ವಿರುದ್ಧ ಕೇಸ್ ದಾಖಲಾಗಬೇಕು, ಅವರನ್ನು ಬಂಧನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಬೆಳಗಾವಿಯ ಉದ್ಯಮಬಾಗ್ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರತಿಭಟನೆ ಮಾಡ್ತಿರುವಂಥದ್ದು. ಸದ್ಯಕ್ಕೆ ಈ ಒಂದು ಘಟನೆ ಯಾವ ರೀತಿ ತಿರುವನ್ನು ಪಡೆಯುತ್ತೆ ಅನ್ನೋದನ್ನು ಹೇಳೋಕ್ಕಾಗೋದಿಲ್ಲ ಮತ್ತು ಇದನ್ನು BJP ಅವರು ಯಾವ ರೀತಿ ತೆಗೆದುಕೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಿರುವಂಥದ್ದು. ಜೊತೆಗೆ ಈಗಾಗಲೇ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಸ್ವತಃ DCM DK ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಏನು ಪ್ರತಿಜ್ಞೆಯನ್ನು ಮಾಡ್ತೇವೆ, ಜೊತೆಗೆ ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ಬಿಡೋದಿಲ್ಲ, ನಮಗೆ ಒಂದು ಕಾರ್ಯಕ್ರಮಕ್ಕೆ ಇವರು ಅಡ್ಡಿಯನ್ನು ಪಡಿಸಿದ್ದಾರೆ, ರಾಜ್ಯದಲ್ಲಿ ಯಾವುದೇ ಮೂಲೆಯಲ್ಲಿ ಕಾರ್ಯಕ್ರಮ ಆದರೂ ಕೂಡ ನಾವು ತಡೆಯುವ ಕೆಲಸವನ್ನು ಮಾಡ್ತೇವೆ ಮತ್ತು ಇದೇ ರೀತಿಯಾಗಿ BJP ಕಾರ್ಯಕರ್ತರು ಮುಂದುವರಿಸಿದ್ದೇ ಆದರೆ ನಾವು ಸೂಕ್ತ ಕ್ರಮಕ್ಕೆ ಕೂಡ ಮುಂದಾಗ್ತೇವೆ. ಹೀಗಾಗಿ BJPಯ ನಾಯಕರು ತಮ್ಮ ಕಾರ್ಯಕರ್ತರಿಗೆ ತಿಳುವಳಿಕೆಯನ್ನು ಬುದ್ಧಿಯನ್ನು ಹೇಳುವ ಕೆಲಸವನ್ನು ಮಾಡಬೇಕು ಅನ್ನೋ ಸಂದೇಶವನ್ನು ಕೊಟ್ಟರೆ, ಇತ್ತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಅದೇ ದಾಟಿಯಲ್ಲಿ ಮಾತನಾಡಿರುವಂಥದ್ದು, ನಮ್ಮದೇ ಸರ್ಕಾರ ಇದೆ, ನಾವು ಏನು ಬೇಕಾದರೂ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮತ್ತು ಅವರ ವಿರುದ್ಧ ಕ್ರಮ ಆಗಬೇಕು ಮತ್ತು ಪೊಲೀಸ್ ಇಲಾಖೆಯ ವಿರುದ್ಧ ಅಧಿಕಾರಿಗಳ ವಿರುದ್ಧ ಇವರು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಪ್ರಮುಖವಾಗಿ ಬೆಳಗಾವಿಯ DCP ರೋಹನ್ ಜಗದೀಶ್ ಇರ್ಬೋದು, ಜೊತೆಗೆ ಧಾರವಾಡದ ಏನು ಅಡಿಷನಲ್ SP ಆಗಿರುವಂಥ ಇವತ್ತು ವೇದಿಕೆಗೆ ಭದ್ರತೆಗೆ ನಿಯೋಜನೆಗೊಂಡಿದ್ದಂಥ ನಾರಾಯಣ್ ಬರಮಣಿ ಅವರಿಗೆ ಕೈ ಎತ್ತುವ ಕೆಲಸವನ್ನು ಸ್ವತಃ CM ಸಿದ್ದರಾಮಯ್ಯ ಅವರು ಮಾಡಿರುವಂಥದ್ದು ಮತ್ತು ತಮ್ಮ ತಾಳ್ಮೆಯನ್ನು, ರಾಜ್ಯದ CM ಆಗಿ ಇಲ್ಲಿ ತಮ್ಮ ತಾಳ್ಮೆಯನ್ನು ಕಳೆದುಕೊಳ್ಳುವ ಕೆಲಸವನ್ನು ಮಾಡ್ತಿದ್ದಾರೆ, ತಮ್ಮ ವರ್ತನೆಯನ್ನು ಬದಲಿಸಿಕೊಳ್ಬೇಕು ಮತ್ತು ಸ್ವತಃ ಇಲ್ಲಿ ಭದ್ರತಾ ವೈಫಲ್ಯ ಬಗ್ಗೆ ಮಾತಾಡುವಂಥ CM ಸಿದ್ದರಾಮಯ್ಯನವರು ಇಲ್ಲಿ ದೇಶದಲ್ಲಿ 26 ಜನ ಸಾವನ್ನಪ್ಪಿದ್ರು, ಅಲ್ಲಿ ಯುದ್ಧದ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಆದರೆ CM ಸಿದ್ದರಾಮಯ್ಯನವರು ಸದ್ಯ ಇಬ್ಬಗೆಯ ನೀತಿಯನ್ನು ಹೊಂದಿದ್ದಾರೆ ಅನ್ನೋದು ಇದರಲ್ಲಿ ಸ್ಪಷ್ಟ ಆಗುತ್ತೆ ಮತ್ತು ಬೆಳಗಾವಿಯಲ್ಲಿ ಈ ಘಟನೆಯಿಂದ ಏನೆಲ್ಲ ಆಗಬಹುದು ಮತ್ತು BJP ಇದನ್ನು ಯಾವ ರೀತಿ ತೆಗೆದುಕೊಳ್ಳುತ್ತೆ ಮತ್ತು ಕಾಂಗ್ರೆಸ್ನವರು ಇದನ್ನು ಯಾವ ರೀತಿ ತೆಗೆದುಕೊಳ್ತಾರೆ ಅನ್ನೋದನ್ನು ಕೂಡ ಸದ್ಯ ಕಾದು ನೋಡಬೇಕಿರುವಂಥದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಮೈಲಾರಿ, ತಾಳ್ಮೆ ಕಳೆದುಕೊಳ್ಳುವ ಮೊದಲೇ ಭಾರಿ ಹೈಡ್ರಾಮಾ. ಬೆಳಗಾವಿಯ ಕಾಂಗ್ರೆಸ್ ಸಮಾವೇಶದಲ್ಲಿ BJP ಪ್ರೊಟೆಸ್ಟ್ ಮಾಡ್ತಾ ಇದ್ರು. ಕಪ್ಪು ಪಟ್ಟಿ ಧರಿಸಿ ಸಿದ್ದು ವಿರುದ್ಧ ಕೇಸರಿ ಪಡೆಯ ಪ್ರತಿಭಟನಾಕಾರನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಸಿದ್ದರಾಮಯ್ಯ ಕೊಟ್ಟಂತ ಹೇಳಿಕೆ, ಮೊದಲಿಗೆ ಹೇಳ್ತಾರೆ ಯುದ್ಧದ ಅವಶ್ಯಕತೆ ಇಲ್ಲ ಅಂದಿದ್ರು, ಅದಾದ ಬಳಿಕ ಯುದ್ಧ ಮಾಡಿದ್ರೆ ಸಪೋರ್ಟ್ ಮಾಡೋಣ, ಬೆಂಬಲ ಕೊಡ್ತೇವೆ ಅಂತ ಹೇಳಿದ್ರು. ನಾನು ಆ ರೀತಿ ಹೇಳಿದ್ದಲ್ಲ ಅಂತ ಹೇಳಿ ಮತ್ತೆ ಯೂಟರ್ನ್ ಹೊಡೆದಿದ್ರು. ಆ ಹೇಳಿಕೆಯನ್ನ ವಿರೋಧಿಸಿ ಇವತ್ತು BJP ಬೆಳಗಾವಿಯಲ್ಲಿ ಕಾಂಗ್ರೆಸ್ ಸಮಾವೇಶದಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ರು. ಕಪ್ಪು ಪಟ್ಟಿ ಧರಿಸಿ ಸಿದ್ದು ವಿರುದ್ಧ ಕೇಸರಿ ಪಡೆ ಪ್ರತಿಭಟನೆ ಮಾಡ್ತಾ ಇರುವಂಥ ಸಂದರ್ಭದಲ್ಲೇ ಈ ರೀತಿಯಾದಂಥ ಘಟನೆ ಆಗಿತ್ತು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಮೈಲಾರಿ ಪುಟಾತ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್